ಮದುವೆ ಆಗಿ ಬಂದವರು ಮದುವೆಗಿಂತ ಮುಂಚೆ ಬೇರೆಯವ್ರ ಜೊತೆ ಮಲಗಿ ಬಂದಿದ್ದು ನಮಗೆ ಗೊತ್ತಾದ್ರೆ ಹಾಗೂ ನೋವು ನಮಗೇನನ್ನು ಗೊತ್ತೈತಿ. ಅದಕ್ಕೆ ಮದುವೆಗಿಂತ ಮುಂಚೆ ಮಂಚ ಹತ್ತಿ ಚಕ್ಕಂದ ಆಡೋ ನಿಮ್ಮಂಥವ್ರನ್ನ ಚಂಡ್ ಕತ್ತರಿಸಿ ಚರಂಡಿಗೆ ಸಿಗ್ತೀನಿ. ಆದರೂ ನನ್ನ ಮಗ ಅವ್ರನ್ನ ಕೊಲೆ ಮಾಡಬಾರ್ದು. ಅಲ್ರಿ ಕಾಕ, ಅವ್ರ ಮ್ಯಾಗ ನಿಮ್ಮ ಮಗಗೆ ಇಷ್ಟೊಂದು ಆಕ್ರೋಶ ಯಾಕೆ ಬತ್ತ? ಆಕ್ರೋಶ ಯಾಕೆ ಬತ್ತಂದ್ರೆ ಊಟ ಕುರ್ಕುರ್ತಿತ್ತೀಯಾ ಎಣ್ಣ ಮಣಿ ಮಗಳಿನ ಬಾಳೆ ಮಗನ ಎದಕ್ಕೆ ಕರ್ಕೊಂಡ್ ಬಂದಿ? ಸೇಮ್ ಟು ಸೇಮ್ ಅವಂದ ಪ್ರಿಂಟ್ ಐತಿ ನೋಡ. ಅವನ ಮಗ ಅದನ ಅಣ್ಣ, ತಪ್ಪು ತಿಳ್ಕೊಬೇಡ, ನೋಡಕ್ಕೆ ಅವನಂಗ ಕಾಣಕತ್ತಿದ್ದ ಅದು. ಅಣ್ಣ ಸಾರಿ, ಸೇಮ್ ಅವನಂಗ ಕಾಣಕತ್ತಮ್ಮ, ಅದಕ್ಕೆ ಸೇಮ್ ಟು ಸೇಮ್ ಅವಂದ ಪ್ರಿಂಟ್ ಐತಿ ನೋಡ. ಸೇಮ್ ಟು ಸೇಮ್ ಅವಂದ ಪ್ರಿಂಟ್ ಐತಿ ನೋಡ. ಸೇಮ್ ಟು ಸೇಮ್ ಅವಂದ ಪ್ರಿಂಟ್ ಐತಿ ನೋಡ. ಛೇ 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 ಕಾಕ, ಇಂಥ ಅವಮಾನ ಯಾವ ಗಂಡಸಿಗೂ ಸಹಿಸ್ಕೋಕ್ಕಾಗೋದಿಲ್ಲ. ಆದರೂ ಮೊದಲು ಇಂಥ ಈ ವಿಷಯ ನಿಮಗೆ ಗೊತ್ತಿತ್ತಾನ? ಗೊತ್ತಿದ್ದಿಲ್ಲಪ್ಪ. ಆಮೇಲೆ ಗೊತ್ತಾದ ನಂತರ ನಾವು ಕೇಳಿದ್ಯಾಕೆನ, ಹೌದು ಮದುವೆಗಿಂತ ಮುಂಚೆ ಬಾಳೆಹಣ್ಣು ಕೂಡ ನಾವು ಕೂಡೀನಿ ಅಂತೇಳಿ ಸತ್ಯ ಒಪ್ಕೊಂಡ್ಲಕ್ಕಿ. ಅವಾಗ ನಮಗೆ ಗೊತ್ತಾದದ್ದು ಪಕ್ಕ. ಆದ್ರೆ ಇವ್ರ ಪ್ರೀತಿ ಅವ್ರ ಮನೆಯೊಳಗೆ ಒಪ್ಪಲಾರ್ದ ಬಲವಂತವಾಗಿ ನನ್ನ ಮಗನ ಜೋಡಿ ಮದುವೆ ಮಾಡಿದ್ರಪ್ಪ. ಮದುವೆಯಾಗ 1.5 ತಿಂಗಳ ಗರ್ಭಿಣಿದ್ಲ ತೋಪ. ಆಕೆ ಗಂಡಗ ತನ್ನ ಹಳೆ ವಿಷಯಗಳೆಲ್ಲ ಗೊತ್ತಾಗ್ಯಾವ ಅಂತ ತಿಳ್ಕೊಂಡು ಮುಖ ತೋರಿಸ್ಲಾರ್ಕಾಗಿ ತಾನು ಸುಟ್ಕೊಂಡು ಸತ್ಲಪ್ಪ. ಇರ್ಲಿ ಕಾಕ, ಸಮಾಧಾನ ಮಾಡ್ಕೊ. ಅಂದಂಗೆ ನಿನ್ನ ಮಗ ಏನಾದ? ಅವನು ಏನು ಸತ್ತ ಸುದ್ದಿ ಕೇಳಿ ಆತ್ಮಹತ್ಯೆ ಮಾಡ್ಕೋಬೇಕಂತೇಳಿ ಫ್ಯಾನಿಗೆ ಉರ್ಲಾಕ ಹೋಗೋದಪ್ಪ. ಪುಣ್ಯಕ್ಕೆ ಫ್ಯಾನ್ ಕಟ್ಟಾಗಿ ಬಿದ್ದ ಬದುಕ್ಯಾನಪ್ಪ, ಭಾಳ ಉಳ್ದ. ಅವನಿಗೆ ಬಂದ ಪರಿಸ್ಥಿತಿ ಮತ್ತಾರಿಗೆ ಬರಬಾರ್ದು ಅಂಥೇಳಿ ಆ ಪ್ರೇಮಿಗಳಿಗೆ ಮದುವೆಗಿಂತ ಮುಂಚೆ ಮಾನ ಕಳ್ಕೊಬೇಡ್ರಿ ಅಂತ ಹೇಳಿದಪ್ಪ. ನನ್ನ ಮಗನ ದುಡುಕಿ ಅವ್ರನ್ನ ಕೊಲೆ ಮಾಡಬಾರ್ದು. ಏನೋ ಸಮಾಜ ತಿದ್ದತ್ತನಂತ ವಾದ. ಆದ್ರೆ ಊರು ಜನ ಎಲ್ಲ ಏನು ಮಾಡಿದ್ರೆ ಗೊತ್ತೈತಿನ, ಇವನಿಗೆ ಹುಚ್ಚು ಹಿಡ್ದತ್ತಂತೇಳಿ ಹುಚ್ಚಾಸ್ಪತ್ರೆಗೆ ಸೇರಿಸ್ಬಿಟ್ರೆ ನನ್ನ ಮಗನ. ತಮ್ಮ, ಯಾರಿಗೂ ಬುದ್ಧಿ ಮಾತು ಹೇಳಕ್ಕೆ ಹೋಗಬಾರ್ದ. ಕಣ್ಣಿಲ್ಲಿ ನೋಡಿದ್ರು ನೋಡಿಲ್ದಂಗಿರ್ಬೇಕು. ಯಾಕಂದ್ರೆ ಈ ಕಲಿಯುಗದ ಕಾಮದ ಪಾಪಿಗಳಿಗೆ ಆ ಸೃಷ್ಟಿಕರ್ತನೆ ಬಂದು ಬುದ್ಧಿ ಹೇಳಬೇಕ. ಹುಡುಗ ಅಥವಾ ಹುಡುಗಿ ಯಾರೇ ಆದ್ರೂ ಮದುವೆಗಿಂತ ಮುಂಚೆ ತಮ್ಮ ಪವಿತ್ರತೆಯನ್ನು ಹಾಳು ಮಾಡಿಕೊಳ್ಳದಿದ್ರೆ ಮದುವೆ ಆದ್ಮೇಲೆ ಎಲ್ಲರಿಗೂ ಪವಿತ್ರ